ಕಬ್ಬಿಗೆ ಸೂಕ್ತ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹಾವೇರಿಯಲ್ಲೂ ಕೂಡ ಹೋರಾಟ ಜೋರಾಗ್ತಾ ಇದೆ. ಹಾವೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಸಂಘದಿಂದ ನಡೀತಾ ಇರುವ ಪ್ರೊಟೆಸ್ಟ್, ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ ಜಿಲ್ಲೆಯ ಮಠಾಧೀಶರು ಕೂಡ ಇದೀಗ ಆಡ್ ಆನ್ ಆಗ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಹುಕ್ಕೇರಿ ಮಠದ ಶ್ರೀಗಳು ಕೂಡ ಸೇರಿದ್ದಾರೆ. ಅಕ್ಕಿಆಲೂರು ವಿರಕ್ತ ಮಠದ ಶ್ರೀ ಚನ್ನವೀರ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದು, ಕೂಡಲ ಮಠದ ಶ್ರೀ ಗುರು ಮಹೇಶ್ವರ ಸ್ವಾಮೀಜಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಗುಬ್ಬಿ ಮಠದ ನಂಜುಂಡೇಶ್ವರ ಶ್ರೀ, ಬಣ್ಣದ ಮಠದ ವಿರೂಪಾಕ್ಷ ಶ್ರೀಗಳು ಕೂಡ ಭಾಗಿಯಾಗಿದ್ದು, ರೈತರ ಬೆನ್ನಿಗೆ ನಿಂತು ಘೋಷಣೆಯನ್ನ ಕೂಗಿ ಶ್ರೀಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ರ್ಯಾಲಿ ಮಾಡಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಕೂಡ ಇದೆ. ರೈತರಿಗೆ ಅಥವಾ ರೈತರ ಪರವಾಗಿ ಇದೀಗ ಮಠಾಧೀಶರು ಕೂಡ ಕೈ ಜೋಡಿಸ್ತಾ ಇರುವಂತದ್ದು ಬಹಳ ಸಂತಸದ ವಿಚಾರ. ಎಲ್ಲ ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಅದೊಂದು ಮುಖವಾಣಿಯಾಗಿ ಪ್ರತಿಭಟನೆ ನಡೀತಾ ಇದೆ. ಅದೇ ಬೆಲೆಯನ್ನು ಎಲ್ಲ ರಾಜ್ಯದ ಕಬ್ಬು ಬೆಳೆಗಾರರಿಗೂ ಕೂಡ ನೀಡಬೇಕು ಅನ್ನುವಂಥದ್ದು ಅವರ ಬೇಡಿಕೆಯಾಗಿದೆ. ಅದು ಎಲ್ಲ ಜಿಲ್ಲೆಗಳಿಗೂ ಲಾಗೂ ಆಗಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಇವತ್ತು ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಅದು ಬೇಗ ಈಡೇರಲಿ ಅನ್ನುವಂಥ ಬಯಕೆಯೂ ಕೂಡ ನಮ್ಮದು. ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಇನ್ನೊಮ್ಮೆ ಮನವಿ ಮಾಡಿಕೊಳ್ತೇವೆ, ದೂರವಾಣಿ ಅವರು ಸರ್ಕಾರದ ಗಮನವನ್ನು ಸೆಳೀಲಿ, ಎಲ್ಲರಿಗೂ ಒಂದೇ ರೀತಿಯಾದ ಯೋಗ್ಯ ಬೆಲೆಯನ್ನು ನೀಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್ಕಾರ ಜನಪ್ರತಿನಿಧಿಗಳು ಸಚಿವ ಸಂಪುಟ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿ ರೈತರ ಬೇಡಿಕೆಗೆ ಮತ್ತು ಕಬ್ಬು ಬೆಳೆಗಾರರ ಬೇಡಿಕೆಗೆ ಸ್ಪಂದನೆ ಮಾಡಿದರೆ ದೊಡ್ಡ ಕೊಡುಗೆಯನ್ನು. ನಮ್ಮ ಪ್ರತಿಭಟನೆ ಭಾಳ ದಿನದಿಂದ ಐತಿ. ಕಾರ್ಖಾನೆ ಮಾಲಕರಿಗೆ ಆಯಿತು, ಕಚೇರಿಯಲ್ಲಿ ಎರಡು ಮೂರು ಸಾರಿ ಸಂಧಾನ ಆಗೈತಿ. ಆ ಸಂಧಾನ ಆದಾಗ ಜಿಲ್ಲಾಧಿಕಾರಿಗಳು ನಾವು ಅವರಲ್ಲಿ ಬೇಡಿಕೆ ಏನಂದ್ರೆ ನಮ್ಮದು ರಿಕವರಿ ಲ್ಯಾಬ್ ಬೇಕು. ಅಂದ್ರೆ ರಿಕವರಿ ಎಲ್ಲಿ ಆಗ್ತೈತಿ, ರಿಕವರಿ ಮೇಲೆ ದರ ಅಂತ ಮಾಡ್ಯಾರ. ರಿಕವರಿ ಎಲ್ಲಿ ಆಗ್ತೈತಿ, ಯಾರು ಮಾಡ್ತಾರೆ ಅನ್ನೋದು ನಮಗೆ ಇವತ್ತಿಗೆ ಮಾಹಿತಿ ಸಿಕ್ಕಿಲ್ಲ. ಈಗ ನಮ್ಮ ವಿಚಾರ ಇಷ್ಟ, ರಿಕವರಿ ಅವೆಲ್ಲ ಸುಳ್ಳು, ಅವೆಲ್ಲ ಕಾರ್ಖಾನೆ ಮೋಸ ಮಾಡ್ತಾರೆ. ನಮಗೆ 3,500 ರೂಪಾಯಿ ಕಪ್ ಕಟಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಅವರ ಕೊಡಬೇಕು ಕಟಾವು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.